ಎರಡನೇ ಮದುವೆಯಾಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮೊದಲ ಪತ್ನಿಯ ಬರ್ಬರೆ ಹತ್ಯೆ ಮಾಡಿದ್ದು ಹಾಸನದ ಆಲೂರು ತಾಲೂಕಿನ ಯಡೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಎರಡನೇ ಮದುವೆಯಾಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮೊದಲ ಪತ್ನಿಯ ಬರ್ಬರೆ ಹತ್ಯೆ ಮಾಡಿದ್ದು ಶಬರಿಮಲೆಗೆ ಹೋಗಿ ಬಂದ ದಿನವೇ ಪತ್ನಿಯನ್ನು ಕೊಂದ ಪಾಪಿ ಪತಿ. ಹಾಸನದ ಆಲೂರು ತಾಲೂಕಿನ ಯಡೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಪತ್ನಿರಾದ 40 ವರ್ಷ ಹತ್ಯೆ ಮಾಡಿ ಎಗಚಿ ನದಿಗೆ ಎಸೆದ ಪತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜನವರಿ 10ರ ರಾತ್ರಿ ಮನೆಯಲ್ಲೇ ರಾಧಾ ಹತ್ಯೆ ಮಾಡಿದ್ದು ಪತಿ ಕುಮಾರ್ ಹಾಗೂ ಆತನ ಮನೆಯವರು ಸೇರಿ ಹತ್ಯೆ ಮಾಡಿರುವ ಬಗ್ಗೆ ರಾಧಾ ಕುಟುಂಬದ ಸದಸ್ಯರು ಆರೋಪ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದ ಪತಿಯಿಂದ ಬೇರೆ ವಾಸವಾಗಿದ್ದ ರಾಧಾ ಜನವರಿ ಮೊದಲ ವಾರ ಶಬರಿಮಲೆಗೆ ತೆರಳಿದ್ದ ಕುಮಾರ್ ಇರುಮುಡಿ ಕಟ್ಟುವ ವೇಳೆ ಪತ್ನಿ ಸ್ಥಾನದಲ್ಲಿ ಬೇರೊಬ್ಬ ಮಹಿಳೆ ಪೂಜೆ ಮಾಡಿದ ಬಗ್ಗೆ ರಾಧಾಗೆ ಮಾಹಿತಿ ದೊರಕಿದ್ದು ಇದೇ ವಿಚಾರ ಪ್ರಶ್ನೆ ಮಾಡಲು ಪತಿ ಶಬರಿಮಲೆಯಿಂದ ಬಂದ ಶನಿವಾರ ರಾತ್ರಿ ಯಡೂರಿಗೆ ಬಂದ ರಾಧಾ ಅದೇ ದಿನ ಹತ್ಯೆಗೈದು ಹಾಸನ ತಾಲೂಕಿನ ಕದಲಿ ಬಳಿಯ ಎಗಚಿ ನದಿಗೆ ಶವ ಬಿಸಾಡಲಾಗಿದೆ. ನಿನ್ನೆ ತಾನೇ ಪೊಲೀಸರಿಗೆ ಮಾಹಿತಿ ನೀಡಿದ ಕುಮಾರ್ ಇಂದು ಎಗಚಿ ನದಿಯಿಂದ ಮೃತದೇಹವನ್ನು ಪೊಲೀಸರು ಹೊರತೆಗೆದಿದ್ದಾರೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.